ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಮತ್ತೆ ಕಳ್ಳರ ಗ್ಯಾಂಗ್ ಹಾವಳಿ. ಭಯಭೀತವಾದ ಇಳಕಲ್ ನಗರ. ಮಾರಣಾಂತಿಕ ಹಲ್ಲೆಗೆ ಯತ್ನ. 6 ಮನೆಗಳಿಗೆ ನುಗ್ಗಿದ ಕಳ್ಳರು. ನಿನ್ನೆ ತಡರಾತ್ರಿ ಇಳಕಲ್ ನಗರದ ವಿದ್ಯಾಗಿರಿಯಲ್ಲಿ ನಡೆದ ಘಟನೆ ನಗರವನ್ನೇ ಬೆಚ್ಚು ಬೀಳಿಸಿದೆ. ಕೈಯಲ್ಲಿ ಕಟಿಂಗ್ ಮಷೀನ್, ಮಾರಕಾಸ್ತ್ರಗಳನ್ನು ಹಿಡಿದು ಬಂದ 5 ಜನರ ಕಳ್ಳರ ಗ್ಯಾಂಗ್ ಬರೋಬ್ಬರಿ 6 ಮನೆಗಳು ಮತ್ತು 1 ಚಿಪ್ಸ್ ಫ್ಯಾಕ್ಟರಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದೆ. ಕಳ್ಳರ ಸಪ್ಪಳದಿಂದ ಎಚ್ಚರಗೊಂಡ ಮನೆಯವರ ಮೇಲೆ ಕಲ್ಲುಗಳಿಂದ ಹಲ್ಲೆಗೆ ಯತ್ನಿಸಿದ್ದು, ಒಬ್ಬ ಮನೆಯ ಮಾಲೀಕರ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಮತ್ತೊಂದು ಮನೆಯ ಬಳಿ ಪಕ್ಕದವರು ಕೂಗಿದಾಗ ಈ ಖತರ್ನಾಕ್ ಕಳ್ಳರು ಸ್ಪಷ್ಟ ಕನ್ನಡದಲ್ಲೇ ಮಾತನಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಕಳ್ಳರ ಕೈಚಳಕ ಹಲವಾರು ಮನೆಗಳ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಕೆಲವೊಬ್ಬರ ಮುಖಗಳು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಹಣ ಅಥವಾ ಬಂಗಾರ ಕಳ್ಳತನವಾದ ಮಾಹಿತಿ ಸಿಕ್ಕಿಲ್ಲವಾದರೂ ಕಳ್ಳರು ಗಸ್ತಿಗೆ ಬಂದ ಪೊಲೀಸರ ಎದುಲೇ ಓಡಿ ಹೋಗಿದ್ದು, ಪೊಲೀಸರು ಅವರನ್ನು ಹಿಡಿಯಲು ಪ್ರಯತ್ನಿಸಲಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಘಟನೆಯಿಂದ ಜನರಲ್ಲಿ ಭೀತಿ ಮತ್ತು ಪೊಲೀಸರ ವಿರುದ್ಧ ತೀವ್ರ ಬೇಸರ ವ್ಯಕ್ತವಾಗಿದೆ. ಇಳಕಲ್ ನಗರಕ್ಕೆ ಭದ್ರತೆ ಯಾವಾಗ ಸಿಗಲಿದೆ? ಕಳ್ಳರ ಗ್ಯಾಂಗ್ ಮೇಲೆ ಪೊಲೀಸರು ಯಾವಾಗ ಕ್ರಮ ಕೈಗೊಳ್ಳುತ್ತಾರೆ? ಸೇಮ್ ಕಡೆ ಎಕ್ವಿಪ್ಮೆಂಟ್ಸ್ ಅದಾವ್ರಿ. ಈಗ ಅದು ಇದು ಮಾಡ್ಸೋದು ಮೂರ್ದು ನೀವು ರಿಪೇರ್ ಮಾಡ್ಸಕತ್ತೀರಿ ಕಿಲಿ ಹಾಕಿದ್ದೀವ್ರಿ. ಕಿಲಿನ ಹೊಡೆದು ಆ ಕಿಲಿ ಪತ್ರ ಒಕ್ಕಟ್ಟ ಸಿಗ್ಲಾರ ನಮಗೆ. ಸರ್ ಬಂದಿದ್ರಿ ಸರ್ ಅಲ್ಲಿ ಮನಿದು ಒಂದು ಸ್ವಲ್ಪ ಹಿಂಗೆ ಎಬ್ಬ ಹೊತ್ತಾಗ ನಮ್ಗೆ ಸೌಂಡ್ ಬಂದಿತ್ತು. ಅದು ಕಟ್ 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 ಅನ್ನಿಸ್ತು. ಒಳಗೆ ಏನ್ರ ಸಿಕ್ಕಾವನ್ರಿ? ಒಳಗೇನಿಲ್ಲ ಅಣ್ಣ, ಒಳಗೆಲ್ಲ ನೋಡ್ಕೊಂಡಾರಣ್ಣ. ಬೀರೆಲ್ಲ ತೆಗೆದು ಒಕ್ಕಟ್ಟ. ಯಾಕ್ರ ಅಷ್ಟು ಕುಂಟಂಗ ಆಗೈತ್ರಿ? ಅವ್ರು ಕಲ್ಲು ಹೋಗ್ಬಿಟ್ಟಾರಲ್ರಿ, ಅವ್ರು ಏನು ಬಿದ್ದು ಬಿಟ್ಟಾರ್ರಿ. ಅವ್ರು ಬಿದ್ದು ಒಳಪೆಟ್ಟು ಮಾಡ್ಕೊಂಡ್ಬಿಟ್ಟಾರ್ರಿ ಕಾಲು. ನಿಮ್ಮ ಹೆಸರು ಹೇಳ್ರಣ್ಣ? ರಾಘವೇಂದ್ರ ರೀ. ಈರಣಾತನ ಎಲ್ಲಿ ಕಳ್ರ ಎಲ್ಲಿ ಬಂದ್ರಿ? ಏನಾಗೈತಿ? 2 ಗಂಟೆಗೆ ಬಂದಾರ್ರಿ ಅವರು. ಎಲ್ಲಿ ನಿಮ್ಮ ಮನೆಗೆ ಬಂದ್ರಿ? ಇದು ರೂಮ್ ಕಿಲಿ ಹಾಕಿ ಸರ್. ಇದು ಕಿಲಿ ಹಾಕಿ ಒಳಗಡೆ ಮಲ್ಕೊಂಡಿವ್ರಿ. ಇದನ್ನ ಒಳಗಡೆ ಅವರು ಲಾಕ್ ಮಾಡ್ಯಾರ. ಲಾಕ್ ಮಾಡಿದಾಗ ಅದು ಏನೈತೆ ಒಳ್ಳೆ ಓಪನ್ ಮಾಡ್ಯಾರ್ರಿ. ಓಪನ್ ಮಾಡಿ ಟಿಜೋರಿನೂ ಓಪನ್ ಮಾಡ್ಯಾರ್ರಿ. ಅದು ಹಿಂಗೆ ಎಬ್ಬಕ್ಕೆ ಹೋಗ್ಯಾರ್ರಿ. ಅದನ್ನ ಒಳಗಿನ ಲಾಕರ್ ಕಿಲಿನ ಅದು ಎಬ್ಬ ಹೊತ್ತಿನ ಸೌಂಡ್ ಬಂದೈತ್ರಿ. ನಮ್ಮ ಸರ್ ಇವರು ಏನೋ ಸೌಂಡ್ ಬರೋದೈತೆ ನೋಡಂತಂದು ಚಟ್ನಾಗ ಯಾರು ಬರ್ತಾರೆ ಅಂತ 2 ಗಂಟೆ ಆಗಿತ್ತು. ಹೊರಗಿಂದು ಲೈಟ್ ಹಚ್ಚಿದ್ರಿ ನಾವು ಒಳಗಿಂದು. ಹಂಗಾಗಿ ಚಿಲ್ಕ ತೆಗಕ್ಕೆ ಹೋದ್ರಿ. ಚಿಲ್ಕ ತೆಗೆದ್ರಿ. ಚಿಲ್ಕ ತೆಗೆದಾಗ ಓಪನ್ ಆಗಿಲ್ರಿ ಅದು ಡೋರು. ಚಟ್ನಾಗ ಯಾರು ಹೊರಗಿನ ಚಿಲ್ಕ ಹಾಕ್ತಾರೆ ಅಂತ ಯಾರು ಚಿಲ್ಕ ಹಾಕಿರಿ 2 ಚಿಲ್ಕ ಹಾಕಿದ್ರು. ಒಂದು 3-4 ಸತಿ ಒದರಿದ್ರಿ ನಾ. ಅವ್ರು ಅಷ್ಟಾರ ಏನೂ ತೆಗಿಲಿಲ್ಲ ರೀ. ಒಳ್ಳೆ ಇವ್ರಿಗೆ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಯಾರಿಗೆ ಫೋನ್ ಹಚ್ಚಂತಂತ ಬಾಜು ಮನೆಯವ್ರಿಗೆ ಫೋನ್ ಹಚ್ಚಿದ್ರು ಅಕ್ಕರಿಗೆ. ಅವರು ಬಂದು ಇಮಿಡಿಯೇಟ್ಲಿ ಹಿಂದೆ ಕಲರ್ ತೆಗೆದುಕೋನ ಅವ್ರು ಅಷ್ಟಾರ ಪಾಸ್ ಆಗ್ಯಾರ. ಈ ಡೋರನ್ನು ಕುಲ್ಲ ಬಿಟ್ಟಾರ್ರಿ, ಗೇಟನ್ನು ಕುಲ್ಲ ಬಿಟ್ಟಾರ್ರಿ, ಟಿಜಿ ಓಪನ್ ಬಿಟ್ಟು ಹೋಗ್ಯಾರ. ಅಷ್ಟು ಬಿಟ್ಟು ಹೋಗೋನ ನಾವು ನೋಡಿದ್ದೀವಿ ರೀ. ಏನು ಹೋಗಿದ್ರು ಸಾಮಾನು ಅಷ್ಟು ನೋಡ್ಕೇಸಿ ಸುಮ್ಮನೆ ಕೂತೀರಿ. ಅವ್ರ ತಂಪಾಡಿಗೆ ಅವ್ರು ಹೋದ್ರಿ. ನಾವು ನಮ್ಮ ಹೆಣ್ಮಕ್ಳು ನಮ್ಮ ಮಳೆಯಾಗ ಫೋನ್ ಮಾಡಿದ್ದಾರೆ ಬೆಂಗಳೂರಿದ್ರ. ಹಿಂಗಾಗಿ ತಂದು ಅವ್ರ ಜೊತೆ ಮಾತಾಡ್ಕೊಂತ ನಾವು ಕುಂತೀವ್ರಿ. ಕುಂತ್ಕೊಳ್ಳೋಣ ಒಳ್ಳೆ ಏನೈತಿ ನಾ ಸಿಗರೇಟ್ ಚಟ ಐತಿ, ಸಿಗರೇಟ್ ಸೇರ್ಕೊಂಡು ಕುಂತಿದ್ದೆ ರೀ. ಒಳ್ಳೆ ಅಲ್ಲಿ ಕುಂತರಿ, ಅಲ್ಲಿ ಹೋಗಿ ಬಂದೇರಿ. ಮತ್ತೊಮ್ಮೆ ಇಲ್ಲಿ ಕುಂತೀರಿ. ಒಳ್ಳೆ ಏನೈತೆ ಇಲ್ಲಿ ಹೊರ ನಿಂತರಿ. ಅಲ್ಲಿ ಬೈಕ್ ಬಂದರು 1-2 ಗುಡಿ ಮುಂದೆ. ಅಲ್ಲಿ ಬೈಕ್ನಾಗ ಯಾರ ಬಂದ್ರು ಅಂತ ಅಲ್ಲಿ ಮುಂದೆ ಹೋದ್ರೆ ಮತ್ತೆ ಇಲ್ಲಿ ಬಂದ್ರಿ. ಮತ್ತೊಂದು ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ಅಕ್ಮೇರಗಡೆ ಮುಂದೆ ಕಿರಾಣಿ ಐತೆ ಅಲ್ಲಿ ನಿಂತರಿ. ಮತ್ತೆ ಹಿಂಗೆ ಮುಂದೆ ಹೋಗ್ಬೇಕಂದ್ರೆ ಪಾಸ್ ಆದ್ರಿ ಅವ್ರು ಪಾಸ್ ಹಾಕೊಂಡು ಬಂದ್ ಕೇಸ್ ನಾ ಈ ಗೇಟ್ ಹಾಕಿ ನೋಡ್ರಿ. ಈ ಗೇಟ್ ಹಾಕಿ ಅಲ್ಲಿ ಕುಂತೀನಿ ರೀ. ಅಲ್ಲಿ ಕುಂದ್ರದಾಗನ ಇವ್ರು ನಮ್ಮ ಹೆಣ್ಮಕ್ಳು ಇಲ್ಲಿ ಕುಂತಿದ್ರು. ಬಂದ್ ಕೇಸ್ ಹಿಂಗೆ ಕುಂದ್ರದ್ರಾಗನ ಅಲ್ಲಿ ಇದೈತಲ್ರಿ ಕಟ್ಟಿ. ಆ ಕಟ್ಟಿ ಕಡೆ ಗಾಡಿ ಹಿಡ್ಕೊಂಡು ಒಬ್ಬವನು ಬಂದಾರಿ. ಆಮೇಲೆ ಅವನು ಹಡಿಸಿ ಮಗ ಇಟ್ಟತ್ನ ಅವನು ತುಳು ಅಂತ ಕೇಸಿ ಕಲ್ಲು ತೊಗೊಂಡು ಹೋಗ್ಬೇಕಂದ್ರೆ ಆ ಕಲ್ಲು ತೊಗೊಂಡು ನನಗೆ ಹೋಗೋದ್ರಿ. ಆ ಕಲ್ಲು ಬೀಳುತ್ತಾನ ಸಂಬಂಧ ಹಿಂಗೆ ಜರದ ಹಿಂಗೆ ಬಿದ್ದು ಬಿಟ್ಟರೆ ನಾನು. ಇದು ಕಾಲಿ ಮೇಲೆ ಬರೋ ಸ್ವಲ್ಪ ಪಟ್ಟು ಬಿತ್ತು. ಆ ಕಲ್ಲು ಅಲ್ಲಿ ಆ ಗಾಡಿಗೆ ಬಡೋದು ಕೇಸಿ ಒಳ್ಳೆ ಇಲ್ಲಿ ಗೇಟಿನ ಕಡೆ ಬಂತು. ನಾ ಪಟ್ನೆ ಎದ್ದೆ ರೀ. ಎದ್ದು ನಾವು ಏನೈತಿ ಇನ್ನೂ 3 ಅದಾರ ಅಲ್ಲಿ. ನನ್ನ ನೋಡ್ಕೊಂತ ಅವ್ರಿಗೆ ಹಿಂಗೆ ಬಾ ಅಂತ ಕೈ ಮಾಡಕತ್ತಾರೆ. ಅಷ್ಟಂದ್ರೆ ಆ 3 ಕಿಟಕಿ ತೆಗೆದು ಇಟ್ಟತ್ನ ಯಾವ ರಾಡಿ ಕಲ್ಲಿಗೆ ಹೋಗ್ಯಾವ ಅಂದ್ರೆ ಆ ತಂದ್ರೆ ನಾ ಇಲ್ಲಿ ಕಲ್ಲು ಅದು ಹೋಗಿದ್ರೆ ಆ ಕಲ್ಲು ತೊಗೊಂಡು ಅವ್ನು ಒಳ್ಳೆ ಹೋಗಿಬೇಕಂದ್ರೆ ಪೊಲೀಸ್ ವ್ಯಾನ್ ಬಂದ್ಬಿಡ್ತೀವಿ.
ಇಮಿಡಿಯೇಟ್ಲಿ ಅವ್ರು ಹಿಂಗೆ ಉದ್ದಕ್ಕೆ ಹೋಗೋರು ಹಿಂಗೆ ಟರ್ನ್ ಮಾಡಿಕೊಂಡು ಎಸ್ಕೇಪ್ ಆಗಿಬಿಟ್ರು. 2:30 ಆಗಿತ್ತು ನೋಡ್ರಿ. ರಬ್ಬರಿ ಇದೆಲ್ಲ ಮುಗಿಬೇಕಾದ್ರೆ 3 ಗಂಟೆ. ಚುಣ್ಯಾಕ ನಮ್ಮ ಮನೆಗೆ ಫೋನ್ ಬಂದಿತ್ತು. ಹೊರಗೆ ಚಿಲ್ಕ ಹಾಕ್ಯಾರ ತೆಗಿಬಾ ಅಂತ ಇವ್ರು ಫೋನ್ ಹಚ್ಚಿದ್ರಿ. ನಾನು ನಮ್ಮ ಹುಡುಗ ಏನಂದೆ ಒಂದ ಹುಡುಗಿ ಕಳಿಸ್ಬೇಡ ನೀವರ್ಗ ನಮ್ಮ ಹುಡುಗ ಅಲ್ಲೇ ನಿಂತು ಆಕಿ ಕಿಲಿ ತಂದು ಚಿಲ್ಕ ತೆಗೆದೋಡ್ರಿ. ಚಿಲ್ಕ ತೆಗೆದು ನಿಂತು ಮಾತಾಡಿ ಮನೆಗೆ ಹೋದ್ಲು. ಮನೆಗೆ ಹೋಗಿ ಒಂದು 10-15 ಮಿನಿಟ್ ಆಗಲಿಲ್ಲ ಅವ್ರ ಗಂಡ ಐತೆ ಹೊರಗೆ ಕುಂತಾರ. ಈಗ ಚಗಾಯಿಸಿ 3 ಬಂದು ಕಲ್ಲು ತೊಗೊಂಡು ಹೋಗ್ಯಾಕತ್ತಿದ್ರು, ಚೀರಾಕತ್ತಿದ್ದ. ನಾ ಕಿಟಕಿ ತೆಗೆದು ಬೈದೆ, ಯಾವ ಸುಳೆಮ ನೀ ಕಿಟಕಿ ಇದು ಕಲ್ಲು ಹೋಗ್ಯಾಕತ್ತಲ್ಲ ಅಂತ ಅಲ್ಲಿ ಕಿಟಕಿ ಕೈ ಹಾಕಿ ಬೈಯಾಕತ್ತಿದ್ನೇನ್ರಿ. ಆಟಕ್ಕೆ ಅವರು ಓಡೋದ್ರು, ನಾವು ಹೊರಗೆ ಬಂದೇನ್ರಿ, ಯಾರೂ ಇಲ್ಲ ರೀ. 2ನೇ ಸಲ ಇದು ಬಂದಿದ್ದು. ಪೊಲೀಸ್ರ ಗಾಡಿ ಬಂತು. ಪೊಲೀಸರಿಗೆ ಕೇಳಿದೆ ನಾನು, ಏನ್ರಿ ಹಿಡಿಲಿಲ್ಲಲ್ಲ ನೀವು, ಹಂಗ ಕಳಿಸಿರಲ್ಲ, ನಮ್ದು ಕಾರ್ ಗಾಡಿ ಐತ್ರಿ, ಅವ್ರು ಓಡೋಗ್ಬಿಟ್ರು, ಹಿಡಿಲಿಲ್ರಿ ಅಂತ ಹೇಳಿದ್ರಿ ಅವ್ರು. ಅದಕ್ಕೆ ದಿಕ್ಕಿಗೊಬ್ರು ಓಡಾಡಿದ್ರೆ ಸಿಗಾಗಿಲ್ಲನ್ರಿ ಅಣ್ಣಾರ. ನಾವು ಭಾಳ ಮಾತಾಡಿದ್ರ ಅದು ಕಾಯ್ದೆ ಪ್ರಕಾರ ಎಲ್ಲ ಗೊತ್ತಿರ್ಬೇಕು, ನಾವು ಮಾತಾಡ್ಬೇಕು. ಕಾಯ್ದೆ ಪ್ರಕಾರ ಭಾಳ ಗೊತ್ತಿಲ್ಲ, ನಾವು ಸಾಲಿ ಕಲ್ತಿಲ್ಲ ಎಪ್ಪಟ್ಟವ್ರು. ನಾ ಸುಮ್ಮನೆ ಕಾರ್ ಗಾಡಿನ ದೊಡ್ಡ ನೆಡಗಿಗಿಂತ ಹೆಚ್ಚಿಂದ ಏನ್ರಿ ಅದು ಏನಲ್ಲ. ಎಲ್ಲೆಲ್ಲಿ ಸಂಜೆಗೆ ಹೋಗಿ ನಿಂತ್ರ ತಾವು ನಿಂತ್ರ ಬರ್ತದದು. ಏನು ದೊಡ್ಡಾಗದಲ್ರಿ ಅದು. ನಮ್ಮಂತ ಹೆಣ್ಮಕ್ಳು ತಿಳಿತೈತಿ, ಮತ್ತೆ ನಿಮ್ಮ ಅಂತ ಪೊಲೀಸರಾದ್ರೂ ಮಾಡಲಿಲ್ಲ ಅಂದ್ರೆ ಹೆಂಗ್ರಿ ಆಗದ. ಕಲ್ಲು ಸಾಮಾನ್ಯಾಗಿ ಹೋಗ್ದಿಲ್ ಬಿಟ್ರೆ ಕಲ್ಲು ಹೋಗ್ದಿದ್ ನೋಡ್ರಿ ಬರ್ರಿ ಹೊರಗೆ ಅಂತಾರ್ರಿ. ನಮ್ಮ ಸಾಯಿ ಹೊಡಿತಾರ ಅಂತೇಳಿ ಚಿಟ್ಟು ಚೀರಿತೀವಿ ನಾವು. ನಿಮಗೆ ಹೆಂಗೆ ಗೊತ್ತಾತ್ರಿ ಗಾಡ್ರು ಬಂದಾರ ಹೆಂಗೆ? ಮತ್ತು ಇವ್ರು ಕಲ್ಲು ಹೋಗದಾರಲ್ರಿ, ಹೋಗೇನೋ ಒಳಗೆ ಬಂದ್ಬಿಟ್ರೆ ಕಲ್ಲು ಹೋಗೈತಾರಂತಂದು ಮತ್ತೆ ನಾವು ಬಂದು ಕಡೆ ದೊಡ್ಡ ಕಲ್ಲು ಅಷ್ಟು ಹಿಂದೆ ಅಜ್ಜಸತಿ ಇದು ಮಾಡಿದ್ರಿ. ಕಲ್ಲು ಯಾಕೆ ಹೋಗಿರ್ತಾರೆ ತಗಡಿ ಅಂತ ಬೇಯ್ತಾರೆ. ಬೇದ್ರೂ ಬಿಡಲಿಲ್ಲ ಅವ್ರು. ಪೊಲೀಸರಿಗೆ ಬರ್ತಾರಂದಿಂದ ನಮ್ಗೆ ಕೈ ಬಿಟ್ರಿ. ಅಲ್ಲಿ ತನ ನಮ್ಮ ಊಟ ಕಲ್ಲು ಒಗೆದ ಏನಂತ ಅನ್ನಕತ್ತಿದ್ದಾರ್ರಿ? ಅವು ಬರ್ರಿ ಅಂತ ಕರಿತಾರೆ ಹೊರಗೆ. ಅವತ್ತೇ ನಾವು ಬಂದು ನಮ್ಮನ್ನ ಉಳ್ಸಾರನ್ರಿ. ಬರ್ರಿ ಅಂತ ಕರ್ಕಲ್ಲ. ನೀವು ಬರ್ರಿ ನೋಡ್ಕೊಡ್ಬೇಕಂತ ಅಂತಾರೆ. ಇರೋ 2 ಮಕ್ಕಳು ನಮ್ಮವರು ನಾನು ಗಂಡ ಉಸಿರು ಹೊರಗೆ ಬಂದವ್ರು ಉಳ್ಸಾರನ್ರಿ ಅವ್ರು. ಮೂಣಾಗ ಅಗಲ ಮುಲ್ಲ ಆಗತ್ತಾವ ಏನಕ್ಕ? ಸತ ನೋಡ್ರಿ ಸರ್. ಯಾವಾಗ ಬಂದಾರ್ರಿ? 6 ತಿಂಗಳದಾಗ 3 ಸತ ಬಂದಾರ್ರಿ. ಇದು ಮೊನ್ನೆ ಬಂದಾರ. ಅವಾಗ ನಾಯಿ ಕರ್ಕೊಂಡ್ ಬಂದಾರ. ಅಜ್ಜಾರೆಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾರ, ಎಲ್ಲ ಮಾಡ್ಯಾರ, ಏನು ದಾದಾಗ ಹೋಗ್ತಾರ ಸರ್. ನನ್ನ ಹೆಸರು ಮಂಜುನಾಥ್ ಅಂತ, ವಿದ್ಯಾಗಿರಿ ಏರಿಯಿಂದ. ನಿನ್ನೆ ರಾತ್ರಿ 1:55 ಕಳ್ತನ ಆಗಿದೆ ಮನೆಯಲ್ಲಿ. ಎಲ್ಲ ಬೀಗ ಎಲ್ಲ ಹೊಡೆದವ್ರೆ, ಮತ್ತು ಬೀರೆಲ್ಲ ತೆಗೆದು ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಚೆಕ್ ಮಾಡವ್ರೆ. ಗ್ರಾಮಸ್ಥರೆಲ್ಲ ಭಯ ಕಾಡತೈತಿ. ಪೊಲೀಸರು ಬರೀ ಬಂದು ನೋಡ್ಕೊಂಡು ಹೋಗ್ತಾರೆ, ಬಟ್ ಅವ್ರಿಗೆ ಭಯನ ಸೃಷ್ಟಿ ಮಾಡ್ಬೇಕು. ಏನು ಕಳ್ತನಕ್ಕೇನೋ ಭಯ ಸೃಷ್ಟಿ ಮಾಡಿದ್ರು ಅವ್ರು ಇನ್ನೊಂದ್ಸಲ ಮಾಡಂಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಐತಿ. ಗ್ರಾಮಸ್ಥರೆಲ್ಲರ ಭಯ ಪಟ್ಟಾರ, ಸ್ವಲ್ಪ ನೋಡ್ರಿ ಎಲ್ಲರೂ. ನಿಮ್ಮ ಹೆಸರು ಹೇಳ್ರಣ್ಣ? ನಮ್ಮ ಹೆಸರು ಬಸವರಾಜ ರೀ. ಏನ ಸರ್ ನಿನ್ನೆ ನಾನು ಹೊರಗೆ ಬಂದ್ಬಿಡ್ಲೇನ ರೀ, ಆ ಮನೆ ಕಿಟಕಿ ಇದನ್ನು ಇದನ್ನು ಮುರಿಯಾಕತ್ತೀರಿ ಗೇಟ್. ಯಾರಲ್ಲೇ ಅವ್ರು ಅಂದ್ಬಿಡ್ಲೇನ ಒಳ್ಳೆ ನನಗೆ ರಿಟರ್ನ್ ಕಲ್ಲು ಹೋಗ್ಯಾಕೆ ಚಲೋ ಮಾಡಿಬಿಟ್ರಿ ಅವರು. ಕಲ್ಲು ಚಲೋ ಮಾಡೋದ್ಗಳೇನ 3ನೇ ಪಟ್ಟಣಿಗೆ ಬರೋಕ್ಕೆ ಒಳ್ಳೆ ನಾವು ಇದನ್ನು ಮಾಡೋರಾಗ ಹೋಗ್ಬಿಟ್ರಿ ಅವರು. ಎಷ್ಟು ಮಂದಿ ಇದ್ರಿ ಅವರು? 4 ಮಂದಿ ರೀ. ಮಕ್ಕಕ್ಕೇನ ಮಾಸ್ಕ್ ಹಾಕೊಂಡು ಮಾರ್ಕ್ಸ್ ಅದಾವ ರೀ. ಟವಲು ಎಷ್ಟೊತ್ತಿಗೆ ರೀ ಇದು? 1:50 ನೋಡ್ರಿ ರಾತ್ರಿ.